ಈಗ ಆಚರಣೆ ನಾಳೆ ಆಕರ್ಷಣೆ ಅಂತಲ್ಲ. ಎವ್ರಿ ಒನ್ ವಾಂಟ್ ಟುಡೇ ದ ಯೂತ್ಸ್ ಬಿಕಮ್ ಲೇಜಿ, ಕ್ರೇಜಿ ಅಂಡ್ ಫ್ರೀಜಿ. ಸತ್ರು ಎಣ್ಣೆ ಅದರಲ್ಲಿ ಯಾವ ಧರ್ಮದವರು. ಅದಕ್ಕೆ ನಾ ಹೇಳಿದ ಒಂದು ಸೆನ್ಸಸ್ ತಗೊಳ್ಳಿ, 6 ಕನ್ನಡದವರು ಹೇಗಿದ್ರು ರೆವಲ್ಯೂಷನ್ ಇದೆ, 6ರಲ್ಲಿ ಇಳಿದಾಗಿದೆ. ಆ ರೆವಲ್ಯೂಷನ್ ನಾಳೆಯಿಂದನೇ ಶುರು ಮಾಡಿ. ಅಲ್ಲಿ ಪಾರ್ಟಿಯಲ್ಲಿರೋ ಕುಣಿತಾ ಇರೋ ಹೆಣ್ಣು ಮಕ್ಕಳು, ಈಗ ಮೊನ್ನೆ ಅದು ಮಧ್ಯವರ್ಜನ ಶಿಬಿರ ಅಂತ ಶುರುವಾಯ್ತು. ಪಾಪ ಧರ್ಮಸ್ಥಳದವರು ಗಂಡಸರಿಗೆ ಮಾಡ್ತಿದ್ರು. ನಾನು ಹೇಳಿದೆ, ಪಾಪ ಗಂಡಸರು ಒಂದು ಲೋಟ ಕುಡಿತಾ ಇರ್ಬೋದು, ಹೆಂಗಸರು ಜಗ್ಗಲ್ಲೇ ಇದ್ದಾರೆ ಅಂತ. ಅವ್ರ ಕತೆ ಏನು ಅಂತ. ಎದೆ ಹಾಲು ಕೊಡುವ ತಾಯಿ MC ತಗೊಂಡು ಕುಡಿತಿದ್ರೆ ಮಗ ಏನ್ ಮಾಡ್ಬೋದು? ಅವನು ಇನ್ನೊಂಚೂರು ಮುಂದೆ ಹೋಗ್ತಾನೆ, 100 ಪೇಪರ್ಸಿಗೆ ಬಂದು ನಿಲ್ತಾನ. ಅಮ್ಮನೇ ಇಷ್ಟು ಫಾಸ್ಟ್ ಆದ್ಮೇಲೆ ಮಗ ಆಗಿ ನಾನು ಫಾಸ್ಟ್ ಆಗೋದು ಬೇಡ. ಹೇಳ್ತಾರಲ್ಲ ಹುಡುಗರು, ನನ್ನ ಅಪ್ಪ ಇಷ್ಟು ಸಾಧನೆ ಮಾಡಿದ ಮೇಲೆ ನಾನೆಷ್ಟು ಮಾಡಬೇಕು ಅಂತ. ಹಾಗೆ ಕುಡಿದು ಸುಮ್ಮನೆ ಇರ್ತಾರ, ನಾಳೆ ಎಲ್ಲ ಗಲಾಟೆ, ನಾಳೆ ಪೊಲೀಸ್ ಮೇಲೆ ಗಲಾಟೆ. ಅವ್ರಿಗೆ ಪಾಪ ವಾಮಿಟ್ ಬಾಚೋದೇ ಆಯ್ತು. ಅವರಿಗೂ ಜೀವನ ಇಲ್ಲ, ಅವರಿಗೂ ಹೊಸ ವರ್ಷ ಇದೆಯಲ್ಲ. ನಮ್ಮ ಅನಾಹುತದ ಕಾರಣ ಎಷ್ಟು ನಾನು ಕೇಳಿದೆ, ಎಜುಕೇಶನಿನ ಕೊರತೆ, ಇನ್ನೊಂದು ಎಜುಕೇಶನಿನ ಜಾಸ್ತಿ. ನಾಲೆಡ್ಜಿನ ಪರಮಾವಧಿ ಆಗಿದ್ದಕ್ಕೆ ರೋಡ್ ಮೇಲೆ ನಾಳೆ ನಿಂತು ಕುಣಿಯೋದು, ಮನೇಲಿ ಜಾಗ ಇಲ್ಲ. ಮತ್ತೆ ಈ ಕಡೆ ನಾವು ಮಕ್ಳಿಗೆ ಹೇಳು, ನೀನ್ ನೀಟ್ ಡ್ರೆಸ್ ಹಾಕು, ಹಾಗಾಕು, ಹೀಗಾಕು, ಡ್ರೆಸ್ ಹಿಂಗಿಟ್ಕೊ ಅಂತ. ಅಮ್ಮ ಇದನ್ನೇ ಹಾಕೊಂಬರೋದು ಮಗಳು ನೋಡ್ತಿರ್ತಾಳಲ್ಲ. ನಾ ಮೊನ್ನೆ RR ನಗರದ ವಾಕಿಂಗ್ ಅಲ್ಲಿ ಒಂದು ಅಜ್ಜಿ ಕೇಳಿದೆ, ನಾವು ನಗಾಡ್ತು. ಅವ್ರು ಕೇಳಿದ್ರೆ, ಏನ್ ಗುರುಜಿ ನಗಾಡ್ತಿದ್ದೀರಿ ಅಂತ. ಮೊದ್ಲು ನೀನು ಒಬ್ಬರೇ ಬಟ್ಟೆ ತರಬೇಕಿತ್ತು, ಈಗ ಮೊಮ್ಮಗಳು ಬಟ್ಟೆ ನಿಮಗೂ ಆಗುತ್ತಲ್ಲ ಅಂತ. ಅಲ್ವಾ? ಒಬ್ಬಳ ಚಿಂತನೆ ತಪ್ಪಿದ್ದಕ್ಕೆ ರೋಡಲ್ಲಿರೋರ್ ಚಿಂತನೆ ಎಲ್ಲ ಅವಳು ತಪ್ಪಿಸಿದ್ಲಲ್ಲ ಅಲ್ವಾ? ಎಫೆಕ್ಟ್ ಎಲ್ಲೆಲ್ಲಿ ಹೋಗಿ ಹೊಡೆಯುತ್ತದೆ. ಒಂದು ಕರೆಂಟ್ ಶಾರ್ಟ್ ಮಾಡಿದಾಗೆ, ಒಂದು ಗಂಡು ಕೆಟ್ರೆ ಮನೆ ಹಾಳು, ಹೆಣ್ಣು ಕೆಟ್ರೆ ಕುಲ ಹಾಳು ಅಂತ. ಯಾಕೆ? ಅವಳಿಗೆ 2 ಕುಲದ ಜವಾಬ್ದಾರಿ ಇದೆ. ಅದಕ್ಕೆ ನಾವು ನಮ್ಮ ಕರ್ನಾಟಕನ ಭುವನೇಶ್ವರಿ ದೇವಿ ಅಂತ ಹೇಳೋದು, ಭಾರತನ ತಾಯಿ ಏನು ಅಮ್ಮನವ್ರ ಅಂತ ಹೇಳೋದು. ಅವಳು ಮೆದುಳು ಕಾಶ್ಮೀರ, ನಾಲೆಡ್ಜು, ದುಡ್ಡು ಬಾಂಬೆ, ಪಾದ 3 ಸಮುದ್ರ ತೊಳಿತಾ ಇರುತ್ತೆ, ಕಾಲು ಈಚೆ ಕೈ ಖಡ್ಗ, ದಕ್ಷಿಣೆ ಹೃದಯ, ವಿಷ್ಣುಗಿರೋ ಜಾಗ ಅಯೋಧ್ಯೆ. ನಾವು ಅಯೋಧ್ಯೆ ಆಗ್ಬೇಕು. ಪ್ರತಿ ಊರು ಅಯೋಗ್ಯತನ ಫಸ್ಟ್ ಹೋಗ್ಬೇಕು. ಅದು ಯಾರಲ್ಲಿದ್ರು ತೊಂದರೆ ಇಲ್ಲ. ಈ ಸಮಾಜವನ್ನ ಒಂದು ಬ್ಯಾಲೆನ್ಸ್ಡ್ ಸಿಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮೂಲ ಸಂಸ್ಕೃತಿಯನ್ನ ಕಾಪಾಡೋದು ಎಷ್ಟು ಮುಖ್ಯ. ಸಂಸ್ಕೃತಿ ಅಂದಾಗ ನಾನು ಇದೇ ಹಬ್ಬ ಹರಿದಿನ ಆಚರಣೆ, ನಮ್ಮ ದೈನಂದಿನ ಚಟುವಟಿಕೆ, ಇದೆಲ್ಲವನ್ನ ಸೇರಿಸಿ ಮೂಲ ಸಂಸ್ಕೃತಿ ಅಂತಿದ್ದೀನಿ. ಇದನ್ನ ಕಾಪಾಡ್ಕೊಂಡು ಹೋಗೋದು ಎಷ್ಟು ಮುಖ್ಯ ಅಂತ. ನಮ್ಮ ತನವನ್ನ ನೀನಿವತ್ತು ನೀಟಾಗಿ ಬಂದಿದ್ದಿ ನೋಡಿದ್ರೆ ಏನ್ ಅನ್ಸುತ್ತೆ? ನಮಸ್ಕಾರ ಮಾಡೋಣ ಅನ್ಸುತ್ತೆ ಅಲ್ವಾ? ಇದೇನು ನಮ್ಮ ದೇಶದ ಸಂಸ್ಕೃತಿ, ಇದನ್ನು ಒಪ್ಕೊಳ್ಳುವ. ನಾನು ಹುಚ್ಚುತ್ರ ತರ ಬಂದ್ರೆ ಅಲ್ವಾ, ನಾನು 7th ಅಲ್ಲಿ ಇರ್ತ ಕೂದ್ಲನ್ನು ಹೀಗೆ ಮಾಡಿದ್ರೆ ಹಂದಿ ಅಂತಿದ್ರು. ಈಗ ಅದು ಫ್ಯಾಷನ್ ಆಗಿದೆ. ಯಾರು ನ್ಯೂ ಇಯರಿಗೆ ಮನೇಲಿದ್ದಾರೆ, ಆಯ್ತು ಸಂಸ್ಕೃತಿಯನ್ನೇ ಹಿಡ್ಕೊಂಡು ಸಂಸ್ಕಾರ ಅಂತ ಅಲ್ವಾ? ಯಾವಾಗ ಕರ್ಮದಲ್ಲಿ ಜ್ಞಾನ ಸಮ್ಮಿಲನ ಆಗುತ್ತೋ ಅದು ಯಜ್ಞ, ಇಲ್ಲ ಭಗ್ನ ಅಂತ. ನಾವು ಮಾಡೋ ಕರ್ಮ ಈಗೆಲ್ಲ ಇವತ್ತು ನೋಡಿ ಯಾರು ಮನೇಲಿಲ್ಲ. ಅಮ್ಮ ಕಿಟ್ಟಿ ಪಾರ್ಟಿಗೆ ಹೋಗಿ ಆಯ್ತು, ಅಪ್ಪ ಥೈಲ್ಯಾಂಡಿಗೆ ಹೋಗಿ ಆಯ್ತು, ಮಕ್ಕಳು ಆಮ್ಸ್ಟರ್ಡಮ್ಮಿಗೆ ಹೋಗಿ ಆಯ್ತು. ಯಾರಂತ ನ್ಯೂ ಇಯರ್ ಮಾಡ್ತಿರೋದು ಮನೇಲಿ ಅಲ್ವಾ? ಬೆಂಗಳೂರು ಪರಿಸ್ಥಿತಿ ಹೇಳಿದ, ಆಚೆ ಫ್ಲಾಟ್ ಅಲ್ಲಿ ಬೆಂಕಿ ಆದ್ರೆ ನಿಮ್ ಮೀಡಿಯಾದವ್ರು ಓಡೋಗಿ ನಿಂತ್ಕೊಂಡಿರ್ತಾರೆ, ಪಕ್ಕದ ಮನೆಯವ್ರು ಅಲ್ಲೇ ಪಲಾವ್ ತಿಂತಿರ್ತಾರೆ. ಹೀಗಾಯ್ತಾ? ಸೋ ಸ್ಯಾಡ್. ಮಾಡ್ತಿರೋದೇ ಹೇಳಿದ್ ನಾನು. ಒಂದು ಏರಿಯಾದಲ್ಲಿ ನಮ್ಮ ಹಳ್ಳಿಲಿ ಯಾರು ಒಬ್ಬ ಬೀಳಿ, ಯಾರೋ ಬಂದು ಬೀಳಿ ನಿಮ್ ಸಿಟಿಯಿಂದ, ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಸೀದಾ ಎದ್ದು ಓಡೋಗ ಅವನನ್ನ ಹಾಸ್ಪಿಟ್ಲಿಗೆ ಬಿಡ್ತೀವಿ. ಈ ಕಾಮನ್ ಸೆನ್ಸ್ ಯಾಕಿಲ್ಲ? ನೀವೀಗ ರೆಕಾರ್ಡಿಂಗ್ ಮಾಡ್ತಿರ್ತೀರಲ್ಲ ಈ ನೈಸ್ ರೋಡಲ್ಲಿ, ಅದ್ರಲ್ಲೂ ವ್ಯೂಸ್ ಹಾಕಿ ಅದ್ರಲ್ಲೂ ಕಾಸು ಮಾಡೋದು. ಇಲ್ಲ ನಾವು ದೊಡ್ಡ ಶೋ ಕೊಡೋದು, ಅವಾಗ ಉಗಿಬೇಕಲ್ಲಿದ್ದವನು, ಅದನ್ನ ನೋಡಿದವನು. ಮಾಡಲ್ವಲ್ಲ ಅದನ್ನ ಮಾಡಿದ್ರೆ ಸ್ಟ್ಯಾಂಡರ್ಡ್. ಫಸ್ಟ್ ಕಂಪ್ಯಾರಿಸನ್. ನನ್ನ ತನವನ್ನು ನಾನು ಅರ್ತಿದ್ರೆ ಇನ್ನೊಬ್ಬ ನನ್ನನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಕೊಡ್ಲಾ? ನಿಮ್ಮ ಪ್ರಧಾನಿ ಒಂದು ಸಾಕ್ಷಿ. ಸೋಷಿಯಲ್ ಮೀಡಿಯಾಕ್ಕಿಂತ ತಾಕತ್ತಿರೋ ಒಂದು ವಸ್ತು ಇದೆ ಜಗತ್ತಲ್ಲಿ, ಯಾವುದು? ಹೆಣ್ಮಕ್ಳ ಬಾಯಿ ಮತ್ತೆ ನಾಲೆಡ್ಜ್. ಅವರು ಮನಸ್ಸು ಮಾಡಿದ್ರೆ 10 ಸೋಷಿಯಲ್ ಮೀಡಿಯಾ ಏನೂ ಅಲ್ಲ.
ಅವ್ರ ಮನಸ್ಸು, ನಾನು ಹೇಳಿದ್ನಲ್ಲ, ಸ್ತ್ರೀಯರು ನಿಂತ್ರೋ ಇವತ್ತು ಧರ್ಮ, ರಂಗೋಲಿ, ಹಬ್ಬ ನೀನು ಹೇಳ್ತಿರೋ ಎಲ್ಲವೂ ನಿಂತಿರೋದು ತಾಯಿಯಿಂದ, ಯಾವ ಸ್ವಾಮಿಗಳಿಂದನೂ ಅಲ್ಲ, ಯಾವ ಮಠದ ಗುರುಗಳಿಂದ ಅಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್. ನಮ್ಮ ಹಳ್ಳಿಲಿ ಇವತ್ತು ಸಗಣಿ ಬಳಿತಾರೆ, ಒಕ್ಲಾಟ ಮಾಡ್ತಾರೆ, ಪಿತೃಪಕ್ಷಗಳು ಮಾಡ್ತಾರೆ, ವ್ರತಗಳು ಮಾಡ್ತಾರೆ. ಯಾರು ಮಾಡೋದದು? ಅಮ್ಮ ಮಾಡೋದು. ಮಗು ಕೈ ಹಿಡಿದು ದೇವಸ್ಥಾನ ಕರ್ಕೊಂಡು ಹೋಗಿದ್ದು ನನ್ನನ್ನೇ ನನ್ನ ಅಜ್ಜಿ. ನೀನ್ ಬಾ, ಹೀಗಿರ್ಬೇಕು ಅಂತ. ಬೆಳಗ್ಗೆ ಮುಂಚೆ ಘಂಟಾನಾದದ ಜೊತೆಗೆ ದೇವರ ಡಿವೈನಿಟಿ ಜೊತೆಗೆ ಲೈಫ್ ಶುರು ಮಾಡ್ತಿದ್ವಿ. ಈಗ ಬೆಳಗ್ಗೆ ಎದ್ದು ರಿಯಾಲಿಟಿ ಬಿಟ್ವಿ, ರೀಲ್ಸ್ ಅಲ್ಲಿ ಇದ್ದೀವಿ. ಇವನು ರೀಲು, ಅವನು ರೀಲು. ಸರಿ ಆಯ್ತಲ್ಲ. ವಿ ಆರ್ ಇನ್ ವಾಟ್ಸಪ್, ವಿ ಆರ್ ಇನ್ ನಾಟ್ ಇನ್ ವೇಕಪ್. ಸೊ ಎವ್ರಿ ಡೇ ಬ್ರೇಕಪ್. ಈಗ ನೀನ್ ನನ್ನ ಹತ್ರ ಬಂದ ಹೊಸ ವರ್ಷ ಹೇಗೆ ಅಂದ್ರೆ ನಾನೇನ್ ಹೇಳಿ? ಮೈನ್ಸ್ ನಮ್ಮದು ಏನಿದೆ, ಮೈನ್ ನೆಟ್ವರ್ಕ್ ಹಾಳಾದ್ಮೇಲೆ ನಾಳೆ ಈಗ ಹೊಸ ವರ್ಷ ಹೋದ ವರ್ಷ ಆದಾಗೆ ಆಗುತ್ತೆ. 12 ಗಂಟೆಗೆಲ್ಲ ಪಟಾಕಿ ಸಿಡಿಸ್ತಾರೆ, ಬಿಯರ್ ಬಾಟ್ಲಿ ಕುಡಿತಾರೆ, ಅಲ್ಲೇ ಬೆಳಗ್ಗೆ ಕಾಲು ಚುಚ್ಚಿ ಒಬ್ಬ ಒದ್ದಾಡ್ತಿರ್ತಾನೆ, ಇನ್ನೊಂದು ಆ ಬಾಟ್ಲು ಪಕ್ಕದ ಮನೆಯವರಿಗೆ ಎಸಿತಾರೆ. BBMP ನಾಳೆ ಗುಜರಿ ಅವರಿಗೆ ಒಳ್ಳೆ ಗ್ಲಾಸ್ ವ್ಯಾಪಾರ, ಅವ್ರು ಸಂಜೆ ಮತ್ತೆ ಪಾರ್ಟಿ ಮಾಡ್ತಾನೆ ಆ ದುಡ್ಡಲ್ಲಿ. ಸೈಕಲ್ ಈಸ್ ಗೋಯಿಂಗ್. ನಿಜ. ಸೊಲ್ಯೂಷನ್ಗೆ ನಾವು ಬರ್ಲಿಲ್ಲಲ್ಲ. ನಾವ್ ಇಷ್ಟೆಲ್ಲ ಚಿಂತಕರಿದ್ರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬಿಡುವ, ಬೆಂಗಳೂರವ್ರೆ ನಾವೆಲ್ಲ ಇಷ್ಟು ಚಿಂತಕರಿದ್ರೆ ಇಷ್ಟು ಕಸ ಆಗ್ತಿತ್ತ ಬೆಂಗಳೂರಲ್ಲಿ? ಇಷ್ಟು ಸೊಳ್ಳೆ ಬರ್ತಿತ್ತ? ಡೆಲ್ಲಿ ಹಾಳಾಗಿದ್ ಹೇಗೆ? ಹಳ್ಳಿ ಬುದ್ಧಿ ಇದ್ರೆ ಡೆಲ್ಲಿ ಹಾಳಾಗ್ತಿರ್ಲಿಲ್ಲ. ಡೆಲ್ಲಿಯವ್ರು ದುಡ್ಡು ಮಾಡ್ಲಿಕ್ಕೆ ಹೋಗಿ ಹಾಳಾಗಿದ್. ಈ ಎಲ್ಲಾ ಟೆಂಡೆನ್ಸಿ ಮೂಲ ಯಾವುದು? ದುಡ್ಡು ಮಾಡಬೇಕು. ಮನಿ ಮೇಕ್ಸ್ ಮೆನಿ, ಮನಿ ಡಸಂಟ್ ಗಿವ್ಸ್ ಹನಿ. ಹಣದಿಂದ ಜೋಶಲ್ಲಿರ್ಬೇಕು, ಕಿಕ್ಕಲ್ಲಿರ್ಬೇಕು. ಇದಿಷ್ಟೇ ಹೋರಾಟ ನಡೀತಿರೋದು. ತಾಯಿ ನೋಡು, ಡಿಪ್ರೆಷನ್ಗೆ ದೊಡ್ಡ ಮಾತ್ರೆ ತಾಯಿಯ ತೊಡೆ. ಎರಡರಲ್ಲಿ ನೆಮ್ಮದಿ ಉಂಟು. ಒಂದು ಕೊನೆಗೆ ಮಲಗು ಭೂಗರ್ಭ, ಇನ್ನೊಂದು ಗೋಗರ್ಭ, ಇನ್ನೊಂದು ತಾಯಿ ಗರ್ಭ. ಈ 3 ನೆಮ್ಮದಿ ಕೊಡೋ ಜಾಗ. ಇದರಿಂದ ಹೊರಗೆ ಬಿದ್ದಿವಿ, ಏನ್ ಮಾಡೋದು ಗೊತ್ತಾಗಿಲ್ಲ. ಇವತ್ತೇನಿದೆ ಅಂದ್ರೆ, ನೀನ್ ನಾಳೆ ಹೊಸ ವರ್ಷಕ್ಕೆ ನಿಮ್ಮಲ್ಲಿ ಸ್ಲೋಗನ್ ಹಾಕ್ಬೋದು, ವೈದಿಸ್ಕೋಲಬೇಡಿ ಅಂತ. ಸರಿ, ನಾವು ಈ ಧರ್ಮ ಸಂಘರ್ಷ ಹಾಗೆ ಸಂಸ್ಕೃತಿ ಬಗ್ಗೆ ಎಲ್ಲಿಂದ ಸೊಲ್ಯೂಷನ್ ಅಂತ ಹೇಳಿ ಮಾತನಾಡುವಾಗ ಮಠ ಮಂದಿರಗಳು, ಮಸೀದಿಗಳ ಬಗ್ಗೆ ಮಾತನಾಡಿದ್ವಿ, ಮನೆ ಬಗ್ಗೆ ಮಾತನಾಡಿದ್ವಿ, ರಾಜಕಾರಣದ ಪಾತ್ರದ ಬಗ್ಗೆ ಕೂಡ ಕುತೂಹಲ. ಗುರುಜಿ, ರಾಜಕಾರಣ ಅನ್ನೋದು ಸಮಾಜದಲ್ಲಿ ಆಗ್ತಿರುವ ಘಟನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈಗಾಗ್ತಿರೋ ಧಾರ್ಮಿಕ ಸಂಘರ್ಷಗಳನ್ನ ತಡೆಯೋ ನಿಟ್ಟಿನಲ್ಲಿ ರಾಜಕಾರಣಿಗಳ ಪಾತ್ರ ಏನಾಗಿರ್ಬೇಕಾಗಿತ್ತು ಅಂತ ನಂಗೆ ಸ್ವಲ್ಪ ಹೈಪೋಥೆಟಿಕಲ್ ಪ್ರಶ್ನೆ. ಯಥಾ ರಾಜ ತಥಾ ಪ್ರಜಾ ಅಂತ. ಪ್ರಜೆ ತಪ್ಪಿದ್ರೆ ರಾಜ ತಪ್ಪಿದ್ದಾನೆ ಅಂತ ಅರ್ಥ, ಲಾಜಿಕ್. ಮಕ್ಕಳು ತಪ್ಪಿದ್ರೆ ತಂದೆ ತಾಯಿ ತಪ್ಪಿದ್ದಾರೆ ಅನ್ನೋದು 2ನೇ ಲಾಜಿಕ್. ಶಿಷ್ಯ ತಪ್ಪಿದ್ರೆ ಗುರು ತಪ್ಪಿದ್ದಾನೆ ಅನ್ನೋದು 3ನೇ ಲಾಜಿಕ್. ಇದು ಕಟು ಸತ್ಯ, ಒಪ್ಪಿ ಬಿಡಿ. ಟ್ರೈನರ್ ಸರಿ ಇದ್ರೆ ಟ್ರೈನಿಂಗ್ ಅಲ್ಲಿದ್ದವನು ಸರಿ ಇರ್ತಾನೆ ಅಲ್ವಾ? ನನ್ನ ಗುರುಗಳು 3-4 ಹೇಳಿದ್ರು, ಜಾತಿ ಹೇಳಬೇಡ, ಚಿನ್ನ ಧರಿಸಬೇಡ, ಹಣ ಎಣಿಸಬೇಡ, ಯಾವ ಅವಾರ್ಡ್ ಸಿಗುತ್ತೆ ಅಂತ ಕೆಲಸ ಮಾಡಬೇಡ, ನಿನ್ನ ಶುದ್ಧಿಗೆ ನೀನು ಕೆಲಸ ಮಾಡು. ಡೋಂಟ್ ರಿಯಲೈಸ್ ಯುವರ್ ಮಿಸ್ಟೇಕ್, ಡೋಂಟ್ ಸಿ ಅದರ್ ಮಿಸ್ಟೇಕ್ ಅಂತ. ಡೋಂಟ್ ಜಡ್ಜ್ ಎನಿವನ್. ನಂಗೆ ಮಾಡಿದ ಪಾಠ ನನ್ನ ಗುರುಗಳು ಸರಿ ತಲೆಗೆ ತಟ್ಟಿದ್ದಕ್ಕೆ ನಾವು ಹಾಗೆ ಇದ್ದೀವಿ.